ವಿಚಾರದಲ್ಲಿ ಸರ್ ಮತ್ತೆ ರಾಹುಲ್ ಗಾಂಧಿ ಅವರು ಎಚ್ಚರಿಕೆ ನೀಡಿದ್ದಾರೆ. ನೋಡ್ರಿ, ಅಯೋಗ್ಯರಿದ್ದಾರೆ ಕಾಂಗ್ರೆಸ್ನವರು. ವೋಟ್ ಚೋರಿ ಅಲ್ಲ, ದೇಶದ ಜನ ಇವತ್ತು ಕಾಂಗ್ರೆಸ್ ಬಗ್ಗೆ ಯಾಕೆ ವಿಶ್ವಾಸನ ಕಳೆದುಕೊಂಡಿದ್ದಾರೆ, ಕಾಂಗ್ರೆಸ್ ಪಕ್ಷದ ನಾಯಕತ್ವದ ಬಗ್ಗೆ ಯಾಕೆ ವಿಶ್ವಾಸನ ಕಳೆದುಕೊಂಡಿದ್ದಾರೆ ಅಂತ ಆಲೋಚನೆ ಮಾಡಬೇಕು. ಇವತ್ತು ವೋಟ್ ಚೋರಿ ಬಗ್ಗೆ ಮಾತನಾಡ್ತಕ್ಕಂಥ ರಾಹುಲ್ ಗಾಂಧಿ ಆಗಲಿ, ಸಿದ್ದರಾಮಯ್ಯನವರಾಗಲಿ, DK ಶಿವಕುಮಾರ್ ಅವರಾಗಲಿ ಇವತ್ತು ದೇಶದ ಮತದಾರರಿಗೆ ಅಪಮಾನ ಮಾಡ್ತಾ ಇದ್ದಾರೆ. ಯಾವ ಕಾರಣಕ್ಕೆ ಇವತ್ತು ದೇಶದ ಜನ ನಿಮ್ಮನ್ನ ಧಿಕ್ಕರಿಸಿದ್ದಾರೆ ಅದ್ರ ಬಗ್ಗೆ ಯೋಚನೆ ಮಾಡಲಿ. ದೇಶದ ಜನ ಸ್ಪಷ್ಟವಾಗಿ ಬಯಸಿರ್ತಕ್ಕಂಥದ್ದು ನರೇಂದ್ರ ಮೋದಿಜಿಯವರ ನಾಯಕತ್ವ. ನರೇಂದ್ರ ಮೋದಿಜಿಯವರ ನಾಯಕತ್ವನ ಮೆಚ್ಚಿ 3ನೇ ಬಾರಿಗೆ ದೇಶದಲ್ಲಿ ಇವತ್ತು ಅಥವಾ ಅಧಿಕಾರಕ್ಕೆ ತರುವಂತ ಕೆಲಸ ಮಾಡಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಸತತವಾಗಿ 3ನೇ ಬಾರಿಗೆ 11 ವರ್ಷಗಳಿಂದ ದೇಶ ನಡೆಸ್ತಾ ಇದ್ದಾರೆ. ಇವತ್ತು ರಾಹುಲ್ ಗಾಂಧಿ ಕೇಳೋದಕ್ಕೆ ಇಚ್ಛೆ ಪಡ್ತೇನೆ, ನೀವು 55-60 ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷ ದೇಶ ನಡೆಸ್ತಲ್ಲ, ಯಾವತ್ತಾರ ಭಾರತ ಅಭಿವೃದ್ಧಿ ಪಥದಲ್ಲಿ ಸಾಗಬೇಕು ಅಂತ ಯೋಚನೆ ಮಾಡಿದ್ದೀರಾ? ಆದ್ರೆ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು 2047ನೇ ಇಸ್ವಿಗೆ ಒಂದು ಅಭಿವೃದ್ಧಿ ಹೊಂದಿರತಕ್ಕಂಥ ದೇಶ ಆಗಬೇಕು, ವಿಕಸಿತ ಭಾರತ ಆಗಬೇಕು ಅನ್ನುವ ಕನಸನ್ನು ಹಿಡ್ಕೊಂಡು ಹೊರಟಿದ್ದಾರೆ. ಇದು ಯಾವುದನ್ನು ಕೂಡ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗದೇನೆ ಇವತ್ತು ರಾಹುಲ್ ಗಾಂಧಿ ಅವರು ಮನ ಬಂದಂತೆ ನಡೆದುಕೊಳ್ತಾ ಇದ್ದಾರೆ. ಇವತ್ತು ಅಮೆರಿಕ ಅಂತ ದೇಶ ನಮಗೆ ಸವಾಲನ್ನ ಒಡ್ಡಿದ ಭಾರತಕ್ಕೆ, ಆದ್ರೆ ನರೇಂದ್ರ ಮೋದಿಜಿ ಹಿಂದೆ ಸರಿಲಿಲ್ಲ. ಇವತ್ತು GST ರಿಫಾರ್ಮ್ಸ್ ಅನ್ನು ತಂದಿದ್ದಾರೆ. ಸುಧಾರಣೆಯನ್ನು ತರುವ ಮೂಲಕ ದೇಶದ ಎಲ್ಲ ವರ್ಗದ ಜನರಿಗೆ, ಬಡವರು, ಮಧ್ಯಮದ ವರ್ಗದವರು ಎಲ್ಲರಿಗೂ ಕೂಡ ಒಂದು ನ್ಯಾಯವನ್ನು ಕೊಡ್ತಕ್ಕಂಥ ಕೆಲಸ ಮಾಡಿದ್ದಾರೆ, ಆರ್ಥಿಕ ಶಕ್ತಿ ತುಂಬುವಂತ ಕೆಲಸ ಮಾಡಿದ್ದಾರೆ. ಇವತ್ತು ಭಾರತ 4ನೇ ಒಂದು ದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿದೆ ಅಂತ ಹೇಳಿದ್ರೆ ನಾಚಿಕೆ ಆಗ್ಬೇಕು ಕಾಂಗ್ರೆಸ್ನವರಿಗೆ. ಇವತ್ತು ರಾಜ್ಯದಲ್ಲಿ ಎಲ್ಲ ಊರುಗಳಲ್ಲಿ ಗುಂಡಿಗಳು, ಬೆಂಗಳೂರಿನಲ್ಲೂ ಕೂಡ ಸೆಪ್ಟೆಂಬರ್ 24ಕ್ಕೆ ನಾವು ರಾಜ್ಯಾದ್ಯಂತ ನಾವೆಲ್ಲ ಕರೆ ಕೊಟ್ಟಿದ್ದೇವೆ. ರಾಜ್ಯದ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಇವತ್ತೇನು ಕರ್ನಾಟಕ ಅಂತ ಹೇಳಿದ್ರೆ ಇವತ್ತು ಬೆಂಗಳೂರು ಇರ್ಬೋದು, ಶಿವಮೊಗ್ಗ ಇರ್ಬೋದು, ಬಿಜಾಪುರ ಇರ್ಬೋದು, ಕಲಬುರಗಿ ಇರ್ಬೋದು, ಇವತ್ತು ಗುಂಡಿಗಳಿಂದ ತುಂಬಿರ್ತಕ್ಕಂಥದ್ದು. ಜನ ಇವತ್ತು ಉಗಿತಾ ಇದ್ದಾರೆ, ಇಡೀ ಶಾಪವನ್ನು ಹಾಕ್ತಾ ಇದ್ದಾರೆ. ಈ ಸರ್ಕಾರವನ್ನ ಎಚ್ಚರಿಸ್ತಕ್ಕಂಥ ಸಲುವಾಗಿ ಇವತ್ತು ನಾವು 24 ತಾರೀಕು ಸೆಪ್ಟೆಂಬರ್ 24ರಂದು ಬೆಳಗ್ಗೆ 11 ಗಂಟೆಗೆ 1 ಗಂಟೆಗಳ ಕಾಲ ರಾಜ್ಯಾದ್ಯಂತ ಎಲ್ಲ 224 ಕ್ಷೇತ್ರಗಳಲ್ಲಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ರಸ್ತೆ ತಡೆಯನ್ನು ನಾವು ಮಾಡ್ತಾ ಇದ್ದೇವೆ.